ಕಲ್ಲು ಗಣಿಗಾರಿಕೆ ಏನು ಅಕ್ರಮವಾಗಿ ನಡೀತಾ ಇದೆಯಲ್ಲ, ಈ ವಿಚಾರದ ಬಗ್ಗೆ ಒಬ್ಬ ರೈತ, ಅಲ್ಲಿಯ ಸ್ಥಳೀಯ ರೈತ, ಅಲ್ಲಿ ಅಕ್ರಮವಾಗಿ ನಡೀತಾ ಇದೆ, ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತಂದೇಳಿ ಸಾಕಷ್ಟು ಇಲ್ಲಿವರೆಗೂ ಹೋರಾಟ ಮಾಡ್ತಾ ಬಂದಿದ್ದಾನೆ. ಆ ರೈತ ಒಬ್ಬನೇ ಹೋರಾಟ ಮಾಡ್ತಾ ಬಂದಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾನೆ ಆ ವ್ಯಕ್ತಿ, ಆ ರೈತ. ಇವತ್ತಿನವರೆಗೂ ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ ಕೂಡ ಆ ಬಗ್ಗೆ ತುಟಿ ಪಿಟಕ್ಕಂತೆ ಇರೋದು ನೋಡಿದರೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿ ನಡೀತಾ ಇದೆ ಅನ್ನೋದೊಂದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅಲ್ಲಿಯ ಸ್ಥಳೀಯ ಶಾಸಕರು, ಅಲ್ಲಿ MP ರವೀಂದ್ರ ಅವ್ರಿಗೂ ಸಹ ಆ ವ್ಯಕ್ತಿ, ಆ ರೈತ ಮನವಿಯನ್ನು ಕೊಟ್ಟಿದ್ದಾನೆ. ಈ ರೀತಿ ಅಕ್ರಮವಾಗಿ ನಡೀತಾ ಇದೆ, ಇಲ್ಲಿ ಸಾಕಷ್ಟು ನಮಗೆ ಇಲ್ಲಿ ತೊಂದರೆ ಆಗ್ತಾಯಿದೆ ಅಂತಂದೇಳಿ ಸಾಕಷ್ಟು ಬಾರಿ ಹಲವು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಕೂಡ ಆ ರೈತ ಮನವಿಯನ್ನು ಕೊಟ್ಟರೆ ಕೂಡ ಯಾವುದೇ ರೀತಿ ಇಲ್ಲಿ ತನಕ ಯಾವುದೇ ಕ್ರಮ ತಗೊಂಡಿಲ್ಲ. ಈ ಕೂಡಲೇ ಅಲ್ಲಿಯ ಸ್ಥಳೀಯ ಶಾಸಕರು MP ರವೀಂದ್ರ ಅವರು ಈ ಬಗ್ಗೆ ತಕ್ಷಣ ಎಚ್ಚೆತ್ಕೊಂಡು ಈ ಮೂಲಕ ಏನಾದರೂ ಕ್ರಮ ತಗೊಳ್ಳೋದು ಹೋದರೆ ಮುಂದಿನ ದಿನದಲ್ಲಿ ನಾವು ಕೂಡ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಮುಂದೆ ಉಗ್ರವಾದ ಹೋರಾಟವನ್ನು ಆ ರೈತರ ಪರವಾಗಿ ನಿಂತು ನ್ಯಾಯ ಕೊಡಿಸಬೇಕಾಗಿರುವಂಥ ಒಂದು ಕೆಲಸ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಕೇಳ್ತಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ಅಲ್ಲಿ ಹತ್ಮಳೆ ತಾಲೂಕಿನಲ್ಲಿ ACD ತಹಸೀಲ್ದಾರ್ ಅವರು ಇರ್ಬೋದು, ತಕ್ಷಣ ಈ ಬಗ್ಗೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಇಲ್ಲವಾದರೆ ಮುಂದಿನ ದಿನದಲ್ಲಿ ಈಗ ಈ ರೀತಿ ನಡೀತಾ ಇರೋದು ನೋಡಿದರೆ ಮತ್ತು ಅವರೆಲ್ಲ ಶಾಮೀಲಾಗಿರೋಂಥ ಮೇಲ್ನೋಟ ಕಾಣ್ತಾ ಇದೆ. ಇವತ್ತಿನ ದಿನ ಆ ರೈತ ಒಬ್ಬನೇ ಈಗ ಹೋರಾಟ ಮಾಡ್ತಾ ಇದ್ರು ಕೂಡ ಯಾಕೆ ಸ್ಪಂದಿಸಿಲ್ಲ? RTI ಮುಖಾಂತರ ಈಗ RTI ಇದರಲ್ಲಿ ಆ ರೈತ ಸಂಬಂಧಪಟ್ಟ ದಾಖಲೆಗಳನ್ನ, ಪುಟಗಳನ್ನ 221 ಪುಟಗಳನ್ನ ಆ ರೈತ ತಗೊಂಡು ಎಲ್ಲ ಸಂಬಂಧಪಟ್ಟವ್ರಿಗೆಲ್ಲರಿಗೂ ಈ ರೀತಿ ನಡೀತಾ ಇದೆ ಅಂತಂದೇಳಿ ಲೀಗಲಾಗಿ ಎಲ್ಲ ತೋರಿಸಿದ್ರು ಕೂಡ ಆ ಬಗ್ಗೆ ಯಾರೂ ತುಟಿಪಿಟ್ಟಕ್ಕಂತ ಇಲ್ಲ. ಅಂದರೆ ಇದರಲ್ಲಿ ಯಾರು ಇದಕ್ಕೆ ಮೇಲೆ ಯಾರು ಒತ್ತಡ ಇದೆ, ಯಾರು ಇದಕ್ಕೆ ಶಾಮೀಲಾಗಿದ್ದಾರೆ ಅಂತ ಇದನ್ನು ಮೇಲ್ನೋಟಕ್ಕೆ ತೋರಿಸ್ಕೊಡ್ಬೇಕಾಗಿದೆ. ಹಾಗಾಗಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಈ ಬಗ್ಗೆ ಕ್ರಮ ತಗೊಂಡು ಅಲ್ಲಿ ಆ ರೈತನಿಗೆ ನೆರವಾಗಿ ನಿಲ್ಲಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲವಾದರೆ ಮುಂದಿನ ದಿನದಲ್ಲಿ ನಾವು ಕೂಡ ಯುವಶಕ್ತಿ ವೇದಿಕೆ ವತಿಯಿಂದ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಈ ವಿಚಾರವಾಗಿ ಧ್ವನಿಯನ್ನು ಎತ್ತಬೇಕಾಗುತ್ತೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತಗೊಂಡು ಅದನ್ನು ಅನಧಿಕೃತ ಏನು ನಡೀತಾ ಇದೋ ಅದನ್ನು ನಿಲ್ಲಿಸಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷರು ಜಿ. ಮಲ್ಲೇಶ್.